ನೋಡಿ ಈಗ ಮಾಡ್ತಾಯಿದ್ದೀನಿ ರವೆ ದೋಸೆ. ಇದು ಮಸಾಲ ರವೆ ದೋಸೆ. ಇದರಲ್ಲಿ ಏನೇನು ಹಾಕಿದ್ದೀನಿ ಎಲ್ಲ ಹೇಳಿದ್ದೀನಿಲ್ಲ. ಈಗ ನೀರು ಹಾಕಿಬಿಟ್ಟು ಈಗ ಒಂದು ಅರ್ಧ ಗಂಟೆ ಇಟ್ಟಿದ್ದೆ ನಾನು. ಇದು ನೆನೆದಿದೆ. ಈಗ ಇದನ್ನು ಏನು ಮಾಡ್ತಿದ್ದೀನಿ, ಮಜ್ಜಿಗೆ ಇರ್ತಲ್ಲ ಬಟರ್ ಮಿಲ್ಕು, ಇದಕ್ಕೆ ಲೆವೆಲ್ಗೆ ತೊಗೊಂಬರಬೇಕು. ತೊಗೊಂಡು ಈಗ ದೋಸೆ ಹೆಂಗೆ ಮಾಡೋದು ಅನ್ನೋದು ನಾನು ತೋರಿಸ್ತಾ ಇದ್ದೀನಿ. ಹೈ ಫ್ಲೇಮ್ನಲ್ಲೇ ಆಗೋದು ದೋಸೆ. ಹಾಗೆ ಮೀಡಿಯಮ್ ಇಟ್ಟು ನಡೆಯೋದೆಲ್ಲ ಹೈ ಫ್ಲೇಮ್ನಾಗ ಇಟ್ಕೋಬೇಕು. ಇಟ್ಕೊಂಡ್ಬಿಟ್ಟು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಈ ರೀತಿ ಹಾಕಬೇಕು. ಹಾಕಿಬಿಟ್ಟು ಇದು ತುಂಬ ಚೆನ್ನಾಗಿ ಕಾಯ್ಬೇಕಾ. ಹಂಚು ಕಾಯ್ದಿದ್ದಿಲ್ಲ ಅಂದರೆ ಈಗ ಬರೋದಿಲ್ಲ ಮಾಡಲಿಕ್ಕೆ. ಈಗ ನೋಡಿದೆ ನಾನು ಹಾಕ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ಕಾಯ್ಲಿದು. ಇದು ತುಂಬ ಚೆನ್ನಾಗಿ ಕಾಯ್ದಿದೆ ನೋಡಿ. ಇದನ್ನು ನಾನೇನು ಮಾಡ್ತಾಯಿದ್ದೀನಿ, ಒಂದು ವಾಟ್ಗ ಅಂತೀವಲ್ಲ ನಾವು, ಕಟೋರಿ, ಅದನ್ನು ತೊಗೊಂಡಿದ್ದೀನಿ. ಅದನ್ನು ತೊಗೊಂಡ್ಬಿಟ್ಟು ಪ್ರತಿ ಸಲವೂ ನೀವು ಇದನ್ನು ಹಿಟ್ಟು ಏನು ಮಾಡೋದು ಕಲಿಸ್ಬೇಕು. ಇಲ್ಲಿಕಂದ್ರೆ ರವೆ ತೆಳಗೆ ಕೂಡ್ತದೆ. ಈಗ ಹಾಕ್ತಾಯಿದ್ದೀನಿ ನೋಡಿ. ಹೊರಗಿನಿಂದ ಶುರು ಮಾಡಬೇಕು ಇನ್ನು ಹಾಕಲಿಕ್ಕೆ. ಹಾಕಿ ಇದು ದೊಡ್ಡದು ತೂತಿರ್ತದಲ್ಲ ಅಲ್ಲಿ ಸ್ವಲ್ಪ ಮುಚ್ಕೋಬೇಕು. ಯಾಕಂದರೆ ಏನಾಗ್ತದೆ ಅಂದರೆ ತೂತು ದೊಡ್ಡದಾಗ್ತಂದ್ರೆ ದೋಸೆ ಹರಿತದದು. ನೀವು ನೋಡಿ ಈ ರೀತಿ ಹಾಕೋಬೇಕು. ಹಾಕ್ಕೊಂಡು ಇದು ಈ ಥರ ಆಕಾರ ದುಂಡಿಗೆ ಬರಬೇಕಂತೇನಿಲ್ಲ, ಇದೇ ರೀತಿ ಬರ್ತದೆ. ಇದನ್ನು ಹೈ ಫ್ಲೇಮಲ್ಲಿ ಇಟ್ಟು ಬಿಟ್ಬಿಡ್ಬೇಕು ನೀವೀಗ. ಇದನ್ನು ಆದಿಂದ ಎಣ್ಣೆ ಹಾಕ್ಬಂತ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಈಗ ಇದಕ್ಕೆ ಎಣ್ಣೆ, ಬೆಣ್ಣೆ, ತುಪ್ಪ ನಿಮ್ಗೆ ಏನು ಬೇಕು ಹಾಕ್ಕೋಬೋದು. ನಾ ಮಾತ್ರ ಎಣ್ಣೆನೇ ಹಾಕ್ತಾಯಿದ್ದೀನಿ. ಹಿಂಗೆ ಹಾಕೋಬೇಕು. ಎಜ್ಜೆಜ್ಜಿಗೆ ಹಾಕೋತ ಹೋಗ್ಬೇಕು. ಅದ್ರ ಮೊದಲು ಸ್ವಲ್ಪ ನೋಡಿ, ರವೆ ದೋಸೆ ಅಂದರೆ ಎಣ್ಣೆ ಮುಂದೆನೇ ಇರ್ತದೆ. ಅಷ್ಟೊಂದು ಅಗದಿ ಕಡಿಮೆ ಎಣ್ಣೆಯಲ್ಲಿ ಮಾಡ್ಲಿಕ್ಕೆ ಬರೋದಿಲ್ಲ. ಈ ಥರನ ಎಣ್ಣೆ ಹಾಕಬೇಕಾಗ್ತದೆ. ಆವಾಗ ಕ್ರಿಸ್ಪಿನೆಸ್ ಬರೋದು ದೋಸೆಗೆ. ಇದು ಮಸಾಲೆ ಹಾಕಿ ಮಾಡಿದ್ದೀನಿ ಎಲ್ಲ. ಅದಕ್ಕೆ ನಾನು ಪೊಟ್ಯಾಟೊ ಭಾಜಿ ಮಾಡಿಲ್ಲ. ಇದಕ್ಕೆ ಒಂದೇ ಬಾಜು ತೆಗೆದು ನಡೀತದೆ ಇದು. ಆದರೆ ಏನಾಗ್ತಂದ್ರೆ ಈರುಳ್ಳಿ ಮತ್ತು ಇದನ್ನು ಕೊತ್ತಂಬರಿ ಹಾಕಿದ್ದೀವಲ್ಲ ನಾವು ಕೆಳಗಡೆ, ಅದು ಕೆಳಗಡೆ ಅಂಟಿರ್ತಲ್ಲ. ಇದನ್ನು ಉಲ್ಟಾ ಹಾಕ್ಬೇಕು ಒಮ್ಮೆ. ಅಂದ್ರೆ ಅದು ಈರುಳ್ಳಿನೂ ಏನಾಗ್ತದೆ, ಅದ್ರ ಕ್ರಿಸ್ಪಿನೆಸ್ ಬರ್ತದೆ. ತುಂಬ ಬಾಯಲ್ಲಿ ತಿನ್ನು ಮುಂದೆ ನಿಮಗೆ ಘಮ ಬರ್ತದೆ. ಒಂದು ಈರುಳ್ಳಿದು ರುಚಿನೂ ಹೆಚ್ಚಾಗ್ತದೆ. ಅದಕ್ಕೆ ನಾನು ಏನು ಮಾಡಿದ್ದೀನಿ, ಈಗ ತಿರುಗಿ ಹಾಕಿದ್ದೇನೆ. ಈಗ ಹಾಕಿ ನೋಡಿ ನೀವು, ತುಂಬ ಚೆನ್ನಾಗಿ ಬರ್ತಾವೆ. ಹೋಟೆಲ್ಗಿಂತನೂ ಚೆನ್ನಾಗೇ ಆಗ್ತಾವೆ ಮನ್ಯಾಗ ಮಾಡಿದ್ದು. ನೋಡಿ ಇದ್ರ ಜೊತೆ ಒಂದು ಖಾರದ ಚಟ್ನಿ ಇಟ್ಟಿದ್ದೀನಿ. ಅದು ಹೇಳಿದ್ದಲ್ಲ, ಮಸಾಲೆ ಎಲ್ಲ ಹಾಕಿದ್ದಕ್ಕೆ ಇದಕ್ಕೆ ಪೊಟ್ಯಾಟೊ ಭಾಜಿ ನೆಸರಿ ಇಲ್ಲ. ಈಗ ಹಾಕಿದ್ದೀನಿ. ಇದೇ ರೀತಿ ಇದೇ ಒಂದು ಪ್ರಮಾಣದಲ್ಲಿ ಹಾಕಿ ನೀವು ಮನೆಯಲ್ಲಿ ಮಾಡ್ಕೊಂಡು ನೋಡಿ. ಚಲೋ ಅನಿಸಿದ್ರೆ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.